ದೇವರ ಪರಿಶುದ್ಧವಾದ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸುವಂತರಾಗೋಣ. ನಾವು ಮತ್ತೊಮ್ಮೆ ಕರ್ತನಾದ ಯೇಸು ಕ್ರಿಸ್ತನನ್ನು ನೆನೆಸುವಂತ, ಆತನನ್ನು ಜ್ಞಾಪಕ ಮಾಡಿಕೊಡುವಂತ ಶ್ರೇಷ್ಠವಾದಂಥ ಸಂದರ್ಭಕ್ಕೆ ದೇವರು ನಡೆಸಿದ್ದಾನೆ. ಅದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವಂತರಾಗೋಣ. ನಾವು ಕಳೆದ ವರ್ಷ ನಾವು 2 ತಿಂಗಳಾಯಿತು looking at the life of Elisha and the ministries. ಕಳೆದ ಸಾರಿ ನಾವು ನೋಡಿದಂತಹ ಒಂದು ಸಂಗತಿ ನಾಮನನ ಕುರಿತಾಗಿ ನಾವು ನೋಡ್ತಾ ಬಂದಿದ್ದೇವೆ. 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯ, ಅದರಲ್ಲಿ ನಾಮನನ ಒಂದು ಜೀವಿತ, ಹೂವಾಸಿ, ಆತನು ಏನಾಗಿದ್ದನು, ಹಿ ವಾಸ್ ಎ ಲೆಪರ್. ಕುಷ್ಠರೋಗ ಎಂಬುದಾಗಿರುವಾಗ ಅದು ಪಾಪದ ಒಂದು ಸೂಚನೆಯನ್ನು ನಾವು ನೋಡ್ತಾ ಬಂದವು. ಎಷ್ಟು ಜನಕ್ಕೆ ಜ್ಞಾಪಕ ಇದೆಯೋ ನಮಗೆ ಗೊತ್ತಿಲ್ಲ. ಆ ನಾಮನನ್ನ ಒಂದು ಜೀವಿತದಲ್ಲಿ ದೇವರು ಅಲ್ಲಿ ಸ್ವಸ್ಥ ಮಾಡಿದಂತ ಒಂದು ಸಂಗತಿ. ಹಿ ಬಿಕೇಮ್ ಕ್ಲೆನ್ಸ್ಡ್. ಆ ಒಂದು ಸಂಗತಿ ನೋಡ್ತಾ ಬಂದಿದೆ. ದ ಫಸ್ಟ್ ಥಿಂಗ್ ದಟ್ ವಿ ಸಾ ವಾಸ್ ದ ಮೆಸೇಜ್ ವಾಸ್ ಕನ್ವೇಡ್ ಬೈ ಲಿಟಲ್ ಮೇಡ್. ಒಬ್ಬ ಚಿಕ್ಕ ಹುಡುಗಿ ಆ ಒಂದು ಮೆಸೇಜ್ ಒಂದು ಸಂದೇಶವನ್ನು ತೆಗೆದುಕೊಂಡು ಹೋಗ್ತಾಳೆ. ಇಸ್ರಾಯೇಲ್ ದೇಶದಲ್ಲಿ ಒಬ್ಬನಿದ್ದಾನೆ, ಅವನು ಸ್ವಸ್ಥ ಮಾಡೋದಕ್ಕೆ ಶಕ್ತನ ಎಂಬುದಾಗಿ ಆತ ಹೇಳ್ತಾಳೆ. ದೆನ್ ದೇರ್ಸ್ ಎ ಫಾಲ್ಸ್ ಇಂಟರ್ಪ್ರಿಟೇಷನ್. ಆ ಅರಾಮನ ಅರಸನಿಗೆ ವಿ ಕ್ಯಾನ್ ಬೈ ದಿಸ್ ಹೀಲಿಂಗ್. ಫಾಲ್ಸ್ ಇಂಟರ್ಪ್ರಿಟೇಷನ್. ಆಮೇಲೆ ಡಿಸ್ಪೈರ್ ಆಫ್ ಅನ್ಬಿಲೀಫ್. ಇಸ್ರಾಯೇಲ್ ಅರಸನ ಹೇಳ್ತಾನೆ, ಅಲ್ಲಿ ಬಟ್ಟೆಗಳು ಅರಿದುಕೊಂಡವನಾಗಿ, ಅಯ್ಯೋ ನಾನೇನು ದೇವರೇ, ಹೌ ಕ್ಯಾನ್ ಐ ಕ್ಲೆನ್ಸ್ ಹಿಮ್ ಎಂಬುದಾಗಿ ಆತನು ಹೇಳುವಂತ ಒಂದು ಸಂಗತಿ. ದೆನ್ ಗಾಡ್ಸ್ ಇಂಟರ್ವೆನ್ಷನ್ ಥ್ರೂ ಎಲೈಷಾ, ಸೆಂಡ್ ಹಿಮ್ ಟು ಮೀ ಎಂಬುದಾಗಿ ಹೇಳುವಂತ ಇಂಟರ್ವೆನ್ಷನ್ ನೋಡುವಂತ ಇದ್ವಿ. ದೆನ್ ದಟ್ಸ್ ಎ ಮರ್ಸಿಫುಲ್ ಮೆಸೇಜ್, ಗೋ ಅಂಡ್ ವಾಶ್ ಇನ್ ಜೋರ್ಡನ್. ದಟ್ ವಾಸ್ ಎ ಮೆಸೇಜ್ ಆಫ್ ಗ್ರೇಸ್, ಕೃಪೆಯ ಒಂದು ಸಂದೇಶ. ದೆನ್ ವಾಸ್ ಎ ರೆಬೆಲಿಯಸ್ ಹಾರ್ಟ್ ಆಫ್ ನೇಮನ್. ಅಲ್ಲಿ ಉದ್ರೇಕರಾಗಿ ಆತ್ನಿರುವಂತಹ ಒಂದು ಸಂಗತಿಯನ್ನು ನಾಮನ ಕುರಿತಾ ನೋಡ್ತೇವೆ. ದೆನ್ he surrenders in obedience. Now verse 14, ಕೂಡಲೇ, see those words, ಕೂಡಲೇ ದೇವರ ಮನಸ್ಸಿನ ಮಾತಿನನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧ ಆಯಿತು. Here's a person, Naaman, he is a cleansed man now. The flesh of a little child. ಒಂದು ಕೂಸಿನೋಪಾದಿಯಲ್ಲಿ, ಕೂಸಿನ ರೀತಿಯಲ್ಲಿ ಇರುವಂತಹ ಒಂದು ದೇಹ ಆತನಿಗೆ ಕೊಡಲ್ಪಟ್ಟಿದೆ. When it happened? Immediately, ಕೂಡಲೇ. It's a picture of a sinner getting saved. ಒಬ್ಬ ಪಾಪಿ ಯೇಸು ಸ್ವಾಮಿಯ ಬಳಿ ಬಂದು, ನಾನು ಪಾಪಿ ಆಗಿದ್ದೇನೆ ಸ್ವಾಮಿ, ನನ್ನನ್ನು ಕ್ಷಮಿಸು, ನೀನು ನನಗೋಸ್ಕರವಾಗಿ ಸತ್ತಿದ್ದಿ, ನನಗೋಸ್ಕರವಾಗಿ ಹೂಣಲ್ಪಟ್ಟಿದ್ದಿ, ನನಗೋಸ್ಕರವಾಗಿ ಎದ್ದು ಬಂದಿದ್ದಿ ಎಂಬುದಾಗಿ ಹೃದಯಪೂರ್ವಕವಾಗಿ ಯಾರಾದರೂ, if they trust in Lord Jesus Christ, receive him as Savior and Lord, immediately what happens? He is a new creature. 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನ ನೋಡ್ತೇವೆ. ಈಗೋ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. He is a new creation. Immediately he becomes a child of God, born from above. In an instant it happens. When a person trusts in the finished work of Christ and believes in the heart, the moment of salvation, he is a new creature. What happened in the life of Naaman? ನ್ಯಾಮನನ ಒಂದು ಜೀವಿತದಲ್ಲಿ
ಅವನು ಯಾವಾಗ ಅಲ್ಲಿ ಮುಳುಗಿ ಎದ್ದನೋ ಕೊನೆಯ ಸಾರಿ, that happened. Turn with me to Romans chapter 6. ರೋಮಪುರ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಬದುಕು ಹೇಗೆ? 3ನೇ ವಚನ ನೋಡ್ರಿ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರೋದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವುದು ತಿಳಿಯದು. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರಾಗಿ ಆತನೊಂದಿಗೆ ಉಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ಎದ್ದು ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟ ನಾವು ಜೀವದಿಂದ ಹೊಸಬರಾಗಿ ನಡ್ಕೊಳ್ಬೇಕು. ದಿಸ್ ಟೆಲ್ಸ್ ಅಬೌಟ್ baptism into Christ Jesus. This is not waters of baptism. ಇದು ನೀರಿನ ದೀಕ್ಷಾಸ್ನಾನದ ಕುರಿತಾಗಿ ಮಾತನಾಡ್ತಾ ಇಲ್ಲ. ನೀರಿನ ದೀಕ್ಷಾಸ್ನಾನ ಇದನ್ನು ಪ್ರತಿಬಿಂಬಿಸುವಂತ ಒಂದು ಸಂಗತಿ. ಇಟ್ ಶೋಸ್ ವಾಟ್ ಹ್ಯಾಪನ್ಡ್ ಇನ್ ಎ ಬಿಲೀವರ್ಸ್ ಲೈಫ್. ದೀಕ್ಷಾಸ್ನಾನ ಆಗುವಾಗ ಹೇಗಾಗ್ತದೆ? ಅದನ್ನು ಅಲ್ಲಿ ಮುಳುಗಿಸಲ್ಪಟ್ಟು ಅದು ಬರ್ತಾನೆ. ಆ ದೀಕ್ಷಾಸ್ನಾನ ನಮ್ಮನ್ನು ಸೇವ್ ಮಾಡುವುದಿಲ್ಲ. ದ ವಾಟರ್ಸ್ ಆಫ್ ಬ್ಯಾಪ್ಟಿಸಮ್ ವಿಲ್ ನಾಟ್ ಸೇವ್ ಅಸ್, ಬಟ್ ದ ಬ್ಯಾಪ್ಟಿಸಮ್ ಇಂಟು ಕ್ರೈಸ್ಟ್ ಜೀಸಸ್ ವಿಲ್ ಸೇವ್ ಅಸ್. ಅದು ಯಾವಾಗ ಆಗ್ತದೆ? ದ ಮೊಮೆಂಟ್ ಎ ಪರ್ಸನ್ ಬಿಲೀವ್ಸ್ ಆನ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆ ರಕ್ಷಣೆ ಎಂಬಂತ ಕಥಾದಂತ ಯೇಸು ಕ್ರಿಸ್ತನ ಮೇಲೆ ಹೃದಯಪೂರ್ವಕವಾಗಿ ಆತನು ಒಡೆಯನು ರಕ್ಷಕನೆಂಬುದಾಗಿ ಆತನು ತೀರ್ಮಾನ ಮಾಡಿದಾಗ, ಆತನ ನಂಬಿದಾಗ, ಹೃದಯಪೂರ್ವಕವಾಗಿ ನಂಬಿದಾಗ, that moment he becomes a new creature. He is baptized into Christ Jesus, united in Christ. That's the new identity. That doesn't happen later. The moment of salvation is saved forever. ಅನೇಕರು ರಕ್ಷಣೆ ಕಳೆದು ಹೋಗ್ತದೆ ಎಂಬುದಾಗಿ ಬೋಧಿಸೋರಿದ್ದಾರೆ. ರಕ್ಷಣೆ ಕಳೆದು ಹೋಗದೆ ಯಾಕೆ? ವೆನ್ ಎ ಪರ್ಸನ್ ಬಿಲೀವ್ಸ್ ಆನ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಹಾರ್ಟ್ಲಿ, ಯೇಸು ಸ್ವಾಮಿನ ಆ ರೀತಿಯಾಗಿ ಅಂಗೀಕರಿಸಿಕೊಳ್ಳುವಾಗ, ಒಡೆಯನು ರಕ್ಷಕನು ಎಂಬುದಾಗಿ, ದ ಮೊಮೆಂಟ್ ಆಫ್ ಸಾಲ್ವೇಷನ್ ಹಿ ಈಸ್ ಎ ನ್ಯೂ ಕ್ರಿಯೇಚರ್. ನ್ಯೂ ನೇಚರ್ ಇಸ್ ಗಿವನ್. ಈಸ್ ಎ ನ್ಯೂ ಕ್ರಿಯೇಚರ್, ನ್ಯೂ ರಿಲೇಶನ್ಶಿಪ್, ನ್ಯೂ ಪವರ್, ಎವ್ರಿಥಿಂಗ್ ಇಸ್ ಗಿವನ್ ಟು ಹಿಮ್. ಅಟ್ ದ ಮೊಮೆಂಟ್ ಆಫ್ ಸಾಲ್ವೇಷನ್, ಯೇಸು ಸ್ವಾಮಿ ನಂಬಿದ ಸಮಯದಲ್ಲಿ, ಆ ಸಮಯದಲ್ಲಿ ಆಗುವಂತ ಒಂದು ಸಂಗತಿ, ಈಸ್ ಎ ನ್ಯೂ ಕ್ರಿಯೇಚರ್. ಆಲ್ ಥಿಂಗ್ಸ್ ಆರ್ ಪಾಸ್ಟ್, ಓಲ್ಡ್ ಥಿಂಗ್ಸ್ ಆರ್ ಪಾಸ್ಟ್, ಎವ್ರಿಥಿಂಗ್ ಬಿಕೇಮ್, ಎಲ್ಲವೂ ಸಹ ಹೊಸದಾಯಿತು. ಸೊ ನಮ್ಮ ರಕ್ಷಣೆ ವಿಚಾರವಾಗಿ ನಾವು ಬರುವಾಗ, we have to understand two things: our standing and our state, our position and our practical life. ಇವೆರಡನ್ನು ನಾವು ವ್ಯತ್ಯಾಸ ತಿಳಿದುಕೊಳ್ಳೋದಿದ್ರೆ we will end up in false teachings. The standing ಎಂಬುದಾಗಿ ಹೇಳಿದ್ರೆ, ಯೇಸು ಕ್ರಿಸ್ತನಲ್ಲಿ, ಇನ್ ಕ್ರೈಸ್ಟ್ we are forgiven, we are redeemed, we are justified in the sight of God. ಮುಂಜಾನೆ ನಾವು ಆರಾಧನೆ ಸಹ ನೋಡ್ತಾ ಬಂದ್ವಿ. ಆತನಲ್ಲಿ ನಾವು ನೀತಿ ಸ್ವರೂಪಿಗಳಾಗುವಂತೆ ಪಾಪಜ್ಞಾನದ ಆತನು ಪಾಪ ಸ್ವರೂಪಿಯಾಗಿ ಆತನಲ್ಲಿ, ದಟ್ ಇಸ್ ದ ಸ್ಟ್ಯಾಂಡಿಂಗ್ ವಿ ಹ್ಯಾವ್ ಇನ್ ಕ್ರೈಸ್ಟ್ ಜೀಸಸ್. The standing that we have in Christ Jesus is perfect, it's complete, it is justified in the sight of God. ದೇವರ ದೃಷ್ಟಿಯಲ್ಲಿ ದೇವರು ನಮ್ಮ ನೋಡುವಾಗ ಯಾರು ನೋಡ್ತಾ ಇದ್ದಾನೆ? ಯೇಸು ಸ್ವಾಮಿಯನ್ನು ನೋಡ್ತಾ ಇದ್ದಾನೆ. ನಮ್ಮನ್ನು ನೋಡ್ತಾ ಇಲ್ಲ. ಪೊಸಿಷನಲಿ ಈಸ್ ಸೀಯಿಂಗ್ ಕ್ರೈಸ್ಟ್. ನಾವು ಗಲಾತ ಪತ್ರಿಕೆ 3ನೇ ಅಧ್ಯಾಯ 27ನೇ ವಚನಕ್ಕೆ ಬಂದ್ರು ಅದನ್ನೇ ನಾವು ನೋಡ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನೀವಂತೆ ಯು ಆರ್ ಕ್ಲೋತ್ಡ್ ಇನ್ ಕ್ರೈಸ್ಟ್. ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ಯು ಆರ್ ಕ್ಲೋತ್ಡ್ ಇನ್ ಕ್ರೈಸ್ಟ್. ಸೊ ಕ್ರೈಸ್ಟ್
when God sees in a court of justice, He's not seeing me, He's seeing Christ. That's why I'm justified. Why I'm justified? Why I'm perfect? Because God sees me in Christ. That is the truth. That is the positional truth we need to understand. No matter what happens in my life, if you are a saved believer, genuinely saved, you are always in Christ. Once in Christ, always in Christ. That will never change. Our standing will not change. Our states might change. Our practical lives might change. But our standing will never change. Because we are in Christ. ಯೇಸು ಸ್ವಾಮಿನ ಆ ರೀತಿಯಾಗಿ ನಾವು ಅಂಗೀಕರಿಸಿಕೊಳ್ಳುವಾಗ ಆ ಪೊಸಿಷನಲ್ ಟ್ರೂತ್ ಅನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋ ತರ ಅವರ್ ಸ್ಟ್ಯಾಂಡಿಂಗ್ ಇನ್ ಕ್ರೈಸ್ಟ್. ಎಫೆಸ ಪತ್ರಿಕೆ 2ನೇ ಅಧ್ಯಾಯ ನೋಡ್ತೇವೆ. ಈಗಾಗಲೇ ಕ್ರಿಸ್ತನಲ್ಲಿ ನಮ್ಮನ್ನು ಪರಲೋಕದಲ್ಲಿ ಕೂಡಿಸಿದ್ದಾನೆ. ನಾವು ಪರಲೋಕದಲ್ಲಿ ಇದೀವ ಈಗಲೇ. ಪೊಸಿಷನಲಿ ವಿ ಆರ್. ಸ್ಥಾನಿಕವಾಗಿ ನಾವು ಇದ್ದೇವೆ, ದೈಹಿಕವಾಗಿ ಇನ್ನೂ ಸಹ ಇಲ್ಲ. ನಾಟ್ ದೇರ್ ಎಟ್. ಬಟ್ ದೇವರು ನಮ್ಮ ನೋಡುವುದು ಯಾವ ರೀತಿ ನೋಡ್ತಾ ಇದ್ದಾನೆ? ಯು ಆರ್ ಆಲ್ರೆಡಿ ಸೀಟೆಡ್ ಇನ್ ಹೆವನ್ಲಿ ಪ್ಲೇಸಸ್, ಆಲ್ರೆಡಿ ಜಸ್ಟಿಫೈಡ್, ಆಲ್ರೆಡಿ ಸ್ಯಾಂಕ್ಟಿಫೈಡ್, ಆಲ್ರೆಡಿ ಯು ಆರ್ ಪರ್ಫೆಕ್ಟ್ ಇನ್ ಕ್ರೈಸ್ಟ್. ಆದರೆ ಪ್ರಾಕ್ಟಿಕಲ್ ಲೈಫ್ ಬರುವಾಗ ಅದು ಬೇರೆ ಒಂದು ಸಂಗತಿಯನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಆಗಿದೆ. ಸೊ ವೆನ್ ಯು ಕಮ್ ಟು ಸ್ಯಾಲ್ವೇಷನ್ ಆಫ್ ಗಾಡ್ ಇನ್ ಕ್ರೈಸ್ಟ್, ವಿ ಆರ್ ಪರ್ಫೆಕ್ಟ್ ಎಂಬಂತ ಒಂದು ಸಂಗತಿಯನ್ನು ನಾವು ಅರ್ಥ ಮಾಡಿಕೊಡುವಂಥವ್ರು. ನಾವೀಗ ಈ ಒಂದು ನಾಮಾನದ ಜೀವಿತಕ್ಕೆ ಬರುವಾಗ ವಾಟ್ ಹಿ ಡಿಡ್, ಆತನ ದೇಹ ಕೂಸಿದ ಗೊದೆ ಅಂತ ಶುದ್ಧ ಆಯ್ತು. ನೌ ಹೀಸ್ ಎ ನ್ಯೂ ಮ್ಯಾನ್, ನ್ಯೂ ಕ್ರಿಯೇಚರ್. ದ ಸೈನ್ಸ್ ಆಫ್ ನ್ಯೂ ಲೈಫ್ ವಾಸ್ ಸೀನ್ ಇನ್ ದ ಲೈಫ್ ಆಫ್ ನೇಮ. ಈ ಹೊಸ ಜೀವಿತ, ನೂತನ ಜೀವಿತ ಅದು ಉಂಟಾಯ್ತೀಗ. ಆ ಜೀವಿತ ನಮ್ಮ ಜೀವಿತದಲ್ಲಿ ಇವಾಗ ಕಾಣುವಂಥದ್ದಾಗಬೇಕು. ವಿ ಆರ್ ಸೇವ್ಡ್, ವಿ ಆರ್ ನ್ಯೂ ಕ್ರಿಯೇಚರ್ಸ್ ಇನ್ ಕ್ರೈಸ್ಟ್, ಪೊಸಿಷನಲಿ ವಿ ಆರ್ ಸೆಕ್ಯೂರ್ ಇನ್ ಕ್ರೈಸ್ಟ್. ಈಗ ನಮ್ಮ ಪ್ರಾಕ್ಟಿಕಲ್ ಲೈಫಲ್ಲಿ ವಿ ಹ್ಯಾವ್ ಟು ಶೋ ದ ಸೈನ್ಸ್ ಆಫ್ ದಟ್ ನ್ಯೂ ಲೈಫ್. ಸೊ ಮೊದಲಾಗಿ ಆ ಹೊಸ ಜೀವಿತದ ಆ ಒಂದು ಗುರುತು ನಾಮನಲ್ಲಿ ಕಾಣಬಾರ್ದು. ಯಾವುದು ಹೊಸ ಜೀವಿತದ ಗುರುತುಗಳು? ನಾವು ರಕ್ಷಣೆ ಹೊಂದಿದ ಮೇಲೆ ನಮ್ಮ ಇಷ್ಟ ಬಂದಾಗಿ ಜೀವಿಸ್ಬೋದಾ? ಹಾಗಾದ್ರೆ ನಮ್ಮ ಸ್ಯಾಲ್ವೇಷನ್ ಸೆಕ್ಯೂರ್ ಆಗಿದೆ, ನಾವು ನರಕದಿಂದ ದೇವ್ರ ತಪ್ಪಿಸ್ಬಿಟ್ಟಿದ್ದಾನೆ, ನಮ್ಮ ಇಷ್ಟ ಬಂದಾಗಿ ಜೀವಿಸ್ಬೋದಾ? ನೋ, ಕಾಣ್. ದ ನ್ಯೂ ಲೈಫ್, ದ ಸೈನ್ಸ್ ಆಫ್ ನ್ಯೂ ಲೈಫ್ should be seen in the life of a believer. ಮೊದಲನೇದಾಗಿ this changed behavior. ಅವನ ಜೀವಿತದಲ್ಲಿ ಒಂದು ವರ್ತನೆ ಚೇಂಜ್ ಆಯಿತು. ಏನು ವರ್ತನೆ ಅವನು ಚೇಂಜ್ ಆಗಿದ್ದು? ವರ್ಸ್ 9, ಅವನು ಯಾವ ರೀತಿ ಬರ್ತಾನೆ ಎಲಿಷನ ಹತ್ರ? ರಥರಥಾಶ್ವಗಳೊಡೆ ಬರ್ತಾನೆ. ಈ ರಥರಥಾಶ್ವ ಎಂಬುದಾಗಿ ಹೇಳಿದ್ರೆ ಇಟ್ಸ್ ಎ ಬೋಸ್ಟಿಂಗ್ ಥಿಂಗ್. ಕೆಲವರು ಅಶ್ವಬಲಲ್ಲೇ ಹೆಚ್ಚಳ ಪಡ್ತಾರೆ, ಅವರು ರಥಬಲಲ್ಲೇ ಹೆಚ್ಚಳ ಪಡ್ತಾರೆ, ನಾವಾದರೂ ದೇವರಲ್ಲಿಯೇ ಹೆಚ್ಚಳ ಪಡ್ತೇವೆ. ಇಟ್ಸ್ ಎ ಬೋಸ್ಟಿಂಗ್ ಥಿಂಗ್. ಸೊ ಇಟ್ಸ್ ಎ ಸ್ಟೇಟಸ್, ಇಟ್ಸ್ ಎ ಪ್ರೈಡ್ ಈ ಹ್ಯಾಡ್. ಆಮೇಲೆ ವರ್ಸ್ 11 ವಿ ಸಿ ಆಂಗರ್. ಹಿ ಹ್ಯಾಡ್ ಆಂಗರ್, ಕೋಪ, ಬಹಳ ಕೋಪ, ಮೂಗ್ ಮೇಲೆ ಇರುವಂತ ಕೋಪ. ಇಮ್ಮಿಡಿಯೇಟ್ಲಿ ಬರ್ಸ್ಟೆಡ್ ಇನ್ ಆಂಗರ್ ಅನ್ನೋನೇ ವಚನ. ನಾವು 15ನೇ ವಚನಕ್ಕೆ ಬರುವಾಗ ಏನ್ ಮಾಡ್ತಾನೆ ಈಗ? ಆತನು ತನ್ನ ಪರಿವಾರದಲ್ಲೆಲ್ಲ ಸೇರಿಸಿಕೊಂಡು, ಯು ಡೋಂಟ್ ಸಿ ಚಾರಿಯಟ್ಸ್ ದೇರ್, ಇಟ್ಸ್ ನಾಟ್ ಮೆನ್ಷನ್ಡ್ ದೇರ್. ಅಲ್ಲಿ ಬರ್ತಾನೆ, he stands in front of the man of God Elisha. We see he standing in humility. ತಗ್ಗಿಸುವಿಕೆಯ ಒಂದು ಜೀವಿತದಿಂದ, ತಗ್ಗಿಸುವಿಕೆಯ ಒಂದು ಮನೋಭಾವದಿಂದ
ದೀನವಾದಂತಹ ಮನಸ್ಸಿನಿಂದ ಆತನು ಅಲ್ಲಿ ಮುಂದೆ ಎಲೀಷನ ಮುಂದೆ ನಿಂತುಕೊಳ್ತಾ ಇದ್ದಾನೆ. ದಟ್ ಈಸ್ ಎ ಚೇಂಜ್ಡ್ ಬಿಹೇವಿಯರ್ ಇನ್ ಅ ಲೈಫ್ ಆಫ್ ನೇಮಾನ್. ನನ್ನ ಜೀವಿತದಲ್ಲಿ ರಕ್ಷಣೆ ಹೊಂದಿದ್ದೇವೆ. ಆರ್ ಅವರ್ ಬಿಹೇವಿಯರ್ಸ್ ಬೀಯಿಂಗ್ ಚೇಂಜ್? ನಮ್ಮ ವರ್ತನೆಗಳು ಚೇಂಜ್ ಆಗ್ತಾ ಇದೆಯಾ? ಅದೇ ರೀತಿಯ ಒಂದು ಜೀವಿತ, ಹಳೆಯ ಜೀವಿತಗಳು? Turn with me to 1 Peter chapter 2. 1 ಪೇತ್ರ 2ನೇ ಅಧ್ಯಾಯಕ್ಕೆ. 1 Peter chapter 2, what does it say there? 2ನೇ ಅಧ್ಯಾಯ 1ನೇ ವಚನ. ಆದ ಕಾರಣ, wherefore, why? What's the reason? Go back to verse 23. Chapter 1, verse 23. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. You are born again from above. ಆದ ಕಾರಣ, wherefore, chapter 2, verse 1. ಆದ ಕಾರಣ ಏನ್ ಮಾಡ್ಬೇಕಂತೆ? ಎಲ್ಲಾ ಕೆಟ್ಟತನ, ಎಲ್ಲಾ ವಂಚನೆ, ಎಲ್ಲಾ ಕಪಟ, ಎಲ್ಲಾ ಹೊಟ್ಟೆ ಕಿಚ್ಚು, ಎಲ್ಲಾ ತರದ ನಿಂದೆ ಏನ್ ಮಾಡ್ಬೇಕಂತೆ? Put away all these things. That's the behavior changes that should be seen in the life of a believer. Why? We are born again. That's why. ನೀನು ಹೊಸದಾಗಿ ಹುಟ್ಟಿದ್ದೇ ಆಗಿದ್ರೆ, ಪುನರ್ಜನ್ಮ ಹೊಂದದವನಾಗಿದ್ರೆ, ನಿಮ್ಮಲ್ಲಿ ವಿಸರ್ಜನೆ ಅನ್ನೋದು ಆಗ್ಲೇಬೇಕು. You have to put away certain things in your life. ಎಲ್ಲಾ ರೀತಿಯ ಒಂದು ಸಂಗತಿಗಳು, ಕಪಟ ಎಂಬುದಾಗಿಡುವಾಗ ಭಾನುವಾರ ನಾವು ಆತ್ಮಿಕರಾಗಿ ಕಾಣಿಸ್ಕೊಳ್ಳೋದು, ಸೋಮವಾರದಿಂದ ಶನಿವಾರ ನಾವು ಲೌಕಿಕರಂತೆ ಕಾಣಿಸ್ಕೊಳ್ಳುವಂಥದ್ದು. ದಟ್ಸ್ ಕಪಟ, ಹಿಪಾಕ್ರಸಿ. ಲೀವ್ ಔಟ್ ಆಲ್ ದೋಸ್ ಥಿಂಗ್ಸ್. ವೇರ್ಫಾರ್, ನೀವು ಎಲ್ಲಾ ರೀತಿಯ ಕೆಟ್ಟತನ, ಆಲ್ ಕೈಂಡ್ ಆಫ್ ಮ್ಯಾಲಿಸ್, ಆಲ್ ಕೈಂಡ್ ಆಫ್ ಡಿಸೀಟ್, ಮೋಸ ಮಾಡುವಂತಹ ಸಂಗತಿಗಳು, ವಂಚಿಸುವಂತಹ ಒಂದು ಸಂಗತಿಗಳು, ಎಲ್ಲವನ್ನು ಸಹ ನೀವು ತೆಗೆದುಹಾಕ್ರಿ. ಈವಿಲ್ ಸ್ಪೀಕಿಂಗ್, ದುರ್ಭಾಷೆ, ನಿಂದಿಸುವಂತ ಒಂದು ಸಂಗತಿಗಳು ಎಲ್ಲವೂ ಏನಾಗ್ಬೇಕಂತೆ? ವಿಸರ್ಜಿಸ್ಬೇಕು. ಅದರ ಬದಲು ಆತನ ಹೇಳ್ತಾನೆ ಏನಂತೆ? ಹೊಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸ್ರಿ. ಕ್ರೇವ್, ಡಿಸೈರ್ ಫಾರ್ ದ ಪ್ಯೂರ್ ಮಿಲ್ಕ್. ವಾಟ್ ಇಸ್ ದ ಪ್ಯೂರ್ ಮಿಲ್ಕ್? ದ ವರ್ಡ್ ಆಫ್ ಗಾಡ್. So in a believer's life, what is the desire that they should have? Desire for the word of God. Let's ask ourselves this morning, how much desire I have for the word of God. ಎಷ್ಟರ ಮಟ್ಟಿಗೆ ನನ್ನ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಬಯಕೆ ನಮ್ಮಲ್ಲಿ ಉಂಟು? ಬಯಕೆ ಇದೆಯಾ? ಯಾವುದನ್ನು ನಾವು ನಿಜವಾಗ್ಲೂ ವಿಸರ್ಜಿಸಿದ್ದೇವೆ ನಮ್ಮ ಜೀವಿತದಲ್ಲಿ? ಆಮೇಲೆ ಆತ ಹೇಳ್ತಾನೆ, ಅದರಿಂದ ಬೆಳೆಯುತ್ತಾ ರಕ್ಷಣೆ ಹೊಂದುವರಿ. ವಾಟ್ ಇಸ್ ದಿಸ್ ಸಾಲ್ವೇಷನ್? thereby there is salvation. What is this salvation? This is sanctification. ನೋಡ್ರಿ, ಸಾಲ್ವೇಷನ್ ಎಂಬುದಾಗಿ ಹೇಳಿದ್ರೆ ನಾಟ್ ಜಸ್ಟ್ ಫರ್ಗಿವ್ನೆಸ್ ಆಫ್ ಸಿನ್ಸ್, ಎಸ್ಕೇಪ್ ಫ್ರಮ್ ಹೆಲ್ ಅಷ್ಟು ಮಾತ್ರ ಅಲ್ಲ. That's not, God has saved us for eternity. That's true. ಆದ್ರೆ ಈಗ ದೇವರು ನಮ್ಮಲ್ಲಿ ಉದ್ದೇಶಿಸುವಂತ ಒಂದು ಸಂಗತಿ, the present salvation, that is sanctification in our lives. ನಮ್ಮ ಜೀವಿತದಲ್ಲಿ ಆ ಶುದ್ಧೀಕರಣ, ಆ ಪವಿತ್ರತ್ವಕ್ಕೆ ನಾವು ಸಿದ್ಧಿಯಾಗಿ ಬರುವಂತ ಒಂದು ಸಂಗತಿ. That is called sanctification. ಪ್ರತಿಷ್ಠಿತವಾದಂತ ಒಂದು ಜೀವಿತ. ಸ್ಯಾಂಕ್ಟಿಫಿಕೇಶನ್ ನಮ್ಮ ಜೀವಿತದಲ್ಲಿ ಕಾಣ್ತಾ ಇದೆಯಾ? Are you being saved practically in our lives every day from the power of sin? Salvation past ಎಂಬುದಾಗಿ ಹೇಳಿದ್ರೆ saving from the penalty of sins. ಪಾಪದ ದಂಡನೆಯಿಂದ ನಾವು ಅಲ್ಲಿ ಹೊರಬರುವಂತ ಒಂದು ಸಂಗತಿ. Saved, ಬಿಡುಗಡೆ. The present salvation ಎಂಬುದಾಗಿ ಹೇಳಿದ್ರೆ saved from the power of sin. ನಮ್ಮಲ್ಲಿ ಇನ್ನೂ ಸಹ ಸಿನ್ ನೇಚರ್ ಉಂಟು. ನಾವು ಯಾಕೆ ಈ ರೀತಿಯ ಒಂದು ಕೆಟ್ಟತನ, ವಂಚನೆ, ಕಪಟ ಎಲ್ಲ ಇದೆ ಎಂಬುದಾಗಿ ಹೇಳಿದ್ರೆ ಸ್ಟಿಲ್ ವಿ ಹ್ಯಾವ್ ಓಲ್ಡ್ ನೇಚರ್. ದಟ್ಸ್ ವೈ. ಆ ಪವರ್ ಆಫ್ ಸಿನ್
ನಮಗೆ ಆದ್ರಿಂದ ಜಯ ನಮಗೆ ಆಗ್ಬೇಕು. ಆ ಜಯ ಕೊಡುವಂಥದ್ದೇನು? ದೇವರ ವಾಕ್ಯ, ಪವಿತ್ರಾತ್ಮನು. ಗಾಡ್ ಹಸ್ ಗಿವನ್ 2 ವಂಡರ್ಫುಲ್ ಥಿಂಗ್ಸ್ ಇನ್ ಎ ಲೈಫ್ ಆಫ್ ಎ ಬಿಲೀವರ್. ಪವಿತ್ರಾತ್ಮನು ದೇವರು ಕೊಟ್ಟಿದ್ದಾನೆ, ದೇವರ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಈ 2 ಸಂಗತಿಗಳು, ಇಟ್ಸ್ ಇನಫ್ ಫಾರ್ ಅಸ್ ಟು ಲಿವ್ ಎ ಕ್ರಿಶ್ಚಿಯನ್ ಲೈಫ್. ವಿ ಕೆನಾಟ್ ಲಿವ್ ವಿತೌಟ್ ದಿಸ್. Thereby you can grow into salvation ಎಂಬುದಾಗಿ ಹೇಳಿದ್ರೆ, ದೇವರ ವಾಕ್ಯ, ಪವಿತ್ರಾತ್ಮನ ಸಹಾಯ ಇಲ್ಲದೆ ಕ್ರಿಸ್ತಿಯ ಜೀವಿತವನ್ನು ಜೀವಿಸುವುದಕ್ಕಾಗುವುದಿಲ್ಲ. You cannot live a pleasing life unto the Lord without the word of God and the Spirit of God. Do you have the desire for the word of God? ನಮ್ಮ ಜೀವಿತದಲ್ಲಿ ವಿಸರ್ಜಿಸುವಂತ ಒಂದು ಸಂಗತಿಯನ್ನು ವಿಸರ್ಜಿಸ್ತಾ ಇದ್ದೇವೆ ಪ್ರಿಯರೇ. ನಾವು ಇವನ್ ಗೋ ಟು ಕೊಲೋಸಿಯನ್ಸ್ ಚಾಪ್ಟರ್ ಹೋಗುವಾಗ ಅಲ್ಲಿ 3ನೇ ಅಧ್ಯಾಯಕ್ಕೆ ಬಂದ್ರೆ ನಮಗೆ ಅಷ್ಟು ಸಮಯ ಇಲ್ಲ. 3ನೇ ಅಧ್ಯಾಯಕ್ಕೆ ಬರುವಾಗ ನಾವು ನೋಡ್ತೇವೆ, ಅಲ್ಲಿಯೂ ಸಹ ಇಟ್ ಟೆಲ್ಸ್ ಅಬೌಟ್ ಥಿಂಗ್ಸ್ ಆಫ್ ದ ಬ್ಯಾಪ್ಟಿಸಮ್ ಇನ್ ಟು ಕ್ರೈಸ್ಟ್ ಜೀಸಸ್. ಯಾವುದು? ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ. 3ನೇ ವಚನ ಆತನೆ, ನೀವು ಸತ್ತಿರಿ, ಯು ಹ್ಯಾವ್ ಡೈಡ್ ಯುನೈಟೆಡ್ ವಿತ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿ ಐಕ್ಯವಾದದ ನಿಮಿತ್ತವಾಗಿ ನಾವು ಸತ್ತಿದ್ದೇವೆ, ಪಾಪದ ಪಾಲಿಗೆ ನಾವು ತಿರುಗಿ ಎಬ್ಬಿಸಲ್ಪಟ್ಟಿದ್ದೇವೆ. ಸೊ ವಾಟ್ ಯು ಹ್ಯಾವ್ ಟು ಡೂ? ಯು ಲುಕ್ ಆನ್ ದ ಥಿಂಗ್ಸ್ ವಿಚ್ ಆರ್ ಅಬೌವ್. ಭೂ ಸಂಬಂಧವಾದ ಚಿಂತಿಸಬೇಡ್ರಿ. 5ನೇ ವಚನ ನೋಡ್ತೇವೆ, ಪುಟ್ ಆಫ್ ಆಲ್ ದೀಸ್ ಥಿಂಗ್ಸ್. ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ ಮತ್ತು 7ನೇ ವಚನದಲ್ಲಿ there's a list of things that we have to put off, ವಿಸರ್ಜಿಸಬೇಕು. ಆಮೇಲೆ 12ನೇ ವಚನ ಮತ್ತು 13ನೇ ವಚನ ಬರುವಾಗ he says to put on these things. ಕೆಲವನ್ನು ನಾವು ಪುಟ್ ಆಫ್ ಮಾಡಬೇಕು, ಕೆಲವನ್ನು ನಾವು ಪುಟ್ ಆನ್ ಮಾಡಬೇಕು. ಲೈಕ್ ಎ ಕ್ಲಾತ್. ಯಾವ ರೀತಿಯ ಕ್ಲೋತ್ನ ನಾವು ಬಟ್ಟೆಯನ್ನು ತೆಗೆದು ಬೇರೆ ಬಟ್ಟೆಗಳನ್ನ ಹಾಕ್ತೇವೋ, ಆ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ಹಳೆಯ ಒಂದು ಸಂಗತಿಗಳು, ಪಾಪದ ಸಂಗತಿಗಳನ್ನು ನಾವು ತೆಗೆದು ಹಾಕಬೇಕು, ವಿಸರ್ಜಿಸಬೇಕು. ವಿ ಹ್ಯಾವ್ ಟು ಪುಟ್ ಆನ್ ದ ಕ್ಯಾರೆಕ್ಟರ್ ಆಫ್ ಕ್ರೈಸ್ಟ್. ಕಥಾದಂತೆ ಯೇಸುಕ್ರಿಸ್ತನ ಒಂದು ಗುಣಲಕ್ಷಣಗಳನ್ನು, ಆ ಒಂದು ಲಿಸ್ಟ್ ಅನ್ನು ನಾವು ಅದರ ನೋಡುವಂತರಾಗಿದ್ದೇವೆ. ಪ್ರಾಕ್ಟಿಕಲಿ ಮೇಕ್ ಇಟ್ ಟ್ರೂ. 9ನೇ ವಚನದಲ್ಲಿ ನಾವು ನೋಡ್ತೇವೆ, 3ನೇ ಅಧ್ಯಾಯ ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ, ನೀವು ಏನಂತೆ ಪೊಸಿಷನ್ ಅಲ್ಲಿ ಈ ರೀತಿಯಾಗಿ ನೀವು ಇದ್ದೀರಿ. Our standing is like that. You show in your practical life. ಸ್ಥಾನ ಇದ್ರೆ ಸಾಲುವುದಿಲ್ಲ, ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಆ ರೀತಿಯಾಗಿ ನೀವು ಜೀವಿಸ್ರಿ. ಪುಟ್ ಆನ್ ದ ನ್ಯೂ ಮ್ಯಾನ್. ನೀವು ಹೊಸ ಸ್ವಭಾವವನ್ನು ನೀವು ಧರಿಸಿಕೊಳ್ಳ್ರಿ ಎಂಬುದಾಗಿ ಆತ್ಮ ತಿಳಿಸುವಂತನಾಗಿದೆ. ನಮ್ಮ ಜೀವಿತದಲ್ಲಿ ಇದ್ದಂತ ಒಂದು ಕೋಪ, ಇದ್ದಂತ ಒಂದು ಅಹಂಕಾರ, ಅಹಂಭಾವ, ಎಚ್ಚರಿಕೆ, ನಾನು ಎಂಬಂತ ಒಂದು ಸಂಗತಿಗಳು ಅದು ಕಡಿಮೆ ಆಗಿ ದೀನತೆಯಿಂದ, ತಗ್ಗಿಸುವಿಕೆಯಿಂದ ಆತನು ಎಲೀಷನ ಹತ್ರ ಬರ್ತಾನೆ. When you think of humility, the greatest example of humility is the humility of Lord Jesus Christ. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ ನೋಡ್ತೇವೆ, ಆತನು ದೇವ ಸ್ವರೂಪನಾಗಿದ್ದರೂ ಕೂಡ ದೇವರಿಗೆ ಸರಿ ಸಮಾನವಾದ ಪದವಿಯನ್ನು ಬಿಡಲನ್ನು ನಡೆಸಿದೆ. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ, ಹಿ ಬಿಕೇಮ್ ದ ಸರ್ವೆಂಟ್ ಆಫ್ ಜೆಹೋವಾ. ಆತನು ದಾಸನ ರೂಪ ಧರಿಸಿ ಆತನು ಸದೃಶನಾದಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದೆ. ನನ್ನ ಜೀವಿತದಲ್ಲಿ ಈ ಒಂದು ಸಂಗತಿಗಳನ್ನು ನಾವು ನೆನೆಸಿಕೊಂಡವರಾಗಿ, ತಗ್ಗಿಸುವಿಕೆ, ದೀನತೆಯ ಒಂದು ಮನಸ್ಸು ನಮ್ಮಲ್ಲಿರುವ ಹಾಗೆ ನಾವು ಮುಂದೆ ಹೋಗುವಂತರಾಗಿದೆ. The second thing that we see, the sign of new life in the life of Naaman, was the knowledge of true God. ನೋಡ್ರಿ, ಅಲ್ಲಿ ಅವನು ಹೇಳುವಂತ ಒಂದು ಮಾತೇನು, ಇಸ್ರಾಯೇಲ್ ದೇಶದಲ್ಲಿರುವಂತ ದೇವರು ಮಾತ್ರ ನಿಜ ದೇವರು ಎಂಬುದಾಗಿ ಏನಂತೆ ನನಗೆ ಗೊತ್ತಾಯಿತು. ಐ ನೋ, ನಾನು ಬಲ್ಲೆನು, I know He is the true and living God. Publicly confessed. See, the word know ಎಂಬುದಾಗಿ ಹೇಳಿದ್ರೆ,
It is used for relationship. For example, Genesis chapter 4 ನೋಡ್ತೇವೆ, Adam knew his wife. The same word used. So it's a relationship. A new relationship has happened in his life. I know ಎಂಬುದಾಗಿ ಹೇಳಿದ್ರೆ, I have a new relationship. I know. ನೋಡಿ, ಮತ್ತಾಯನ ಬರೆಸುವಾರ್ತೆ 7ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಆತ ಹೇಳುವಂಥ ಮಾತು, ನನ್ನ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಸಹ ಪರಲೋಕ ರಾಜ್ಯಕ್ಕೆ ಸೇರೋದು ನೆನೆಸ್ಬೇಡ್ರಿ. ಅನೇಕರು ಬರ್ತಾರೆ, ನಾನು ದೆವ್ವ ಬಿಡಿಸ್ಲಿಲ್ವಾ, ನಾವು ಮಾತು ಕಾರ್ಯ ಮಾಡಲಿಲ್ವಾ, ನಾವು ಆ ರೀತಿಯಾಗಿ ಮಾಡಲಿಲ್ಲ, ಈ ರೀತಿಯಾಗಿ ಅನೇಕರು ಹೇಳ್ತಾರಂತೆ, ಎಲ್ಲ ಸಂಗತಿಗಳನ್ನ ಹೇಳ್ತಾರೆ. ಆಗ ಸ್ವಾಮಿ ಹೇಳಂತ ಮಾತೇನು? ಐ ನೆವರ್ ನ್ಯೂ ಯು. ನಿಮ್ಮ ಗುರುತು ನನಗೆ ಗೊತ್ತಿಲ್ಲ. ಆ ನ್ಯೂ ಎಂಬಂತ ಪದ, there is no relationship with him at the first place. He never knew ಎಂಬುದಾಗಿ ಹೇಳಿದ್ರೆ, God knows everyone, ಅಲ್ವಾ? He knows everyone. But there is no relationship with God. ಆ ಒಂದು ಸಂಬಂಧ ಅವ್ರ ಜೀವಿತದಲ್ಲಿ ಇಲ್ಲ, ಅದು ಆಗ್ಲೇ ಇಲ್ಲ. They were never new creatures. ಯೇಸು ಸ್ವಾಮಿಯ ವಾಕ್ಯ ಹಿಡ್ಕೊಂಡು ಬೋಧನೆ ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿಯ ಒಂದು ಹೆಸರಡಿ ಮಾತು ಕಾರ್ಯ ಮಾಡ್ತಾ ಇದ್ದಾರೆ, ದೆವ್ವಗಳು ಸಹ ಬಿಡಿಸ್ತಾ ಇದ್ದಾರೆ, ಎಷ್ಟೋ ಜನ ಹೇಳ್ತಾ ಇದ್ದಾರಂತೆ. ಸ್ಟಿಲ್ ಗಾಡ್ ಸೇಸ್, ಐ ನೆವರ್ ನ್ಯೂ ಯು. 25ನೇ ಅಧ್ಯಾಯದಲ್ಲೂ ಸಹ 10 ಮಂದಿ ಕನ್ಯೆಯರು ಕೊಡ್ತಾ ನೋಡ್ತೇವೆ. 5 ಮಂದಿಗೆ ಯೇಸು ಸ್ವಾಮಿ ಹೇಳುವಂತ ಮಾತು ಏನು ಅಲ್ಲಿ? ಐ ಡೋಂಟ್ ನೋ ಯು. ಐ ಡೋಂಟ್ ನೋ. ನಿಮಗೆ ಗುರ್ತೇ ಅಲ್ಲಿ ಗೊತ್ತಿಲ್ಲ. ದೇರ್ ಇಸ್ ನೋ ರಿಲೇಶನ್ಶಿಪ್. ಮೇಕ್ ಶ್ಯೂರ್ ದಟ್ ಯು ನೋ ಗಾಡ್ ಪರ್ಸನಲಿ. ಯೇಸು ಸ್ವಾಮಿಯನ್ನು ನಿಜವಾಗಿ ಅಂಗೀಕರಿಸಿಕೊಂಡಂತ ಆ ನಿಜವಾದಂತ ಒಂದು ಸಂಬಂಧ ಗ್ಯಾರಂಟಿ ಮಾಡಿಕೊಳ್ಳುವಂತರಾಗಿರಬೇಕು. ಮೇಕ್ ಶ್ಯೂರ್ ಯು ನೋ ಹಿಮ್. ಪೌಲ ಹೇಳ್ತಾನೆ, ಐ ನೋ ಇನ್ ಹೂಮ್ ಐ ಆಮ್ ಬಿಲೀವ್ಡ್. ನಾನು ನಂಬಿರುವ ಆತನು ನಾನು. ಯೋಬನು ಹೇಳ್ತಾನೆ, ಐ ನೋ ಮೈ ರಿಡೀಮರ್. ನನ್ನ ಮೋಚಕನ್ನು ನಾನು ಬಲ್ಲೆನು ಎಂಬುದಾಗಿ ಆತ ಹೇಳ್ತಾನೆ. Can we say that? I know him heartily. ಆತನ ಬಲ್ಲೆನು ಎಂಬುದಾಗಿ ನಾವು ಹೇಳ್ಬೋದಾ? ಆ ರಿಲೇಶನ್ಶಿಪ್ ನಮ್ಮ ಜೀವಿತದಲ್ಲಿ ಇದೆಯಾ? Now the question is, how do we know him? ನಮಗೆ ಹೇಗೆ ಗೊತ್ತಾಗ್ತದೆ we know him? Turn with me to 1 John chapter 2. 1ನೇ ಯೋಹಾನ 2ನೇ ಅಧ್ಯಾಯ 3ನೇ ವಚನ. ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆ ಅಂತ ತಿಳ್ಕೊಳ್ತೇವೆ. ಆತನನ್ನು ಬಲ್ಲನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದೆ ನಡೆಯುವನು ಸುಳ್ಳುಗಾರನಾಗಿದ್ದಾನೆ. All those people, Matthew chapter 7, Matthew chapter 25, they were liars. ಯಾಕೆ? ಆತನನ್ನು ಬಲ್ಲನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದೆ ನಡೆಯುವರು. ಸೊ ವೆನ್ ಯು ಸೇ ಐ ನೋ ಲಾರ್ಡ್ ಜೀಸಸ್ ಕ್ರೈಸ್ಟ್, ಕಥಾನಂತ ಯೇಸು ಕ್ರಿಸ್ತನ ನಾನು ಅರಿತಿದ್ದೇನೆ, ಬಲ್ಲವನಾಗಿದ್ದೇನೆ ಎಂಬುದಾಗಿ ಹೇಳಿದ್ರೆ, ವಾಟ್ ಐ ಶುಡ್ ಡು? ಐ ಶುಡ್ ಬಿ ಒಬಿಡಿಯಂಟ್ ಟು ಹಿಸ್ ವರ್ಡ್ಸ್, ಟು ಹಿಸ್ ಕಮಾಂಡ್ಮೆಂಟ್ಸ್. What is the proof that I am saved? One of the proof is I need to obey his commandments. ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದಾಗ ಮಾತ್ರವೇ ನಮಗೆ ಗೊತ್ತಾಗ್ತದೆ ನಾವು ಬಲ್ಲವರಾಗಿದ್ದೇವೆ ಎಂಬುದಾಗಿ. We will know that we know him by being obedient to his commandments. ಯೋಹನ್ ಬರೆಸುವಾರ್ತೆ 10ನೇ ಅಧ್ಯಾಯ 27ನೇ ವಚನ ನೋಡ್ತೇವೆ. My sheep hears my voice. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡುತ್ತವೆ. ನಾನು ಅವುಗಳನ್ನು ಬಲ್ಲೆನು. I know them. And the next thing what he says, they
ಫಾಲೋ ಮೀ. ಅವು ನನ್ನನ್ನು ಹಿಂಬಾಲಿಸ್ತವೆ. ಸೊ ಇಫ್ ಯು ಆರ್ ಎ ಶೀಪ್, ಇಫ್ ಯು ಆರ್ ಎ ಸೇವ್ಡ್ ಬಿಲೀವರ್, ಯು ಆರ್ ಗೋಯಿಂಗ್ ಟು ಫಾಲೋ ಹಿಮ್. ಆತನನ್ನು ಹಿಂಬಾಲಿಸುವಂತರಾಗಿರ್ತೇವೆ. ಯೇಸು ಸ್ವಾಮಿ ಆತನ ಹೇಳ್ತಾನೆ, ನನ್ನ ಕುರಿ, ಇಫ್ ಯು ಆರ್ ಎ ಚೈಲ್ಡ್ ಆಫ್ ಗಾಡ್, ಯು ಹ್ಯಾವ್ ಟು ಹಿಯರ್ ಹಿಸ್ ವಾಯ್ಸ್, ಹಿಯರ್ ದ ವರ್ಡ್ ಆಫ್ ಗಾಡ್ and follow him, to be obedient to his commandments. Our position is secure. What about our practical life? Is it consistent? ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಹೇಳಿ ನಮ್ಮ ಇಷ್ಟ ಬಂದಂಗೆ ನಡೆಯಬಹುದಾ? ನಮ್ಮ ಇಷ್ಟದಂತೆ ನಾವು ಜೀವಿಸ್ಬೋದಾ? ಯೇಸು ಸ್ವಾಮಿ ಆತ ಹೇಳ್ತಾನೆ, ನನ್ನ ಕುರಿಗಳನ್ನು ನಾನು ಬಲ್ಲೆ, ಅವು ನನ್ನ ಸ್ವರಕ್ಕೆ ಕಿವಿಗೊಳ್ತವೆ, ಅವು ನನ್ನನ್ನು ಹಿಂಬಾಲಿಸುವ. ಆರ್ ಯು ಫಾಲೋಯಿಂಗ್ ಲಾರ್ಡ್ ಜೀಸಸ್ ಕ್ರೈಸ್ಟ್? ಆತನ್ನು ನಾವು ಹಿಂಬಾಲಿಸುವಂತರಾಗಿದ್ದೇವೆ. ಯೇಸು ಸ್ವಾಮಿ ಆತ ಹೇಳುವಂತ ಮಾತು, ಲೂಕನ ಸುವಾರ್ತೆ 6ನೇ ಅಧ್ಯಾಯ 46ನೇ ವಚನ, ನನ್ನನ್ನು ಸ್ವಾಮಿ ಸ್ವಾಮಿ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಿ, ಆದರೆ ನಾನು ಹೇಳುವುದನ್ನು ಮಾಡದೆ ಇರುವುದೇಕೆ? ವೈ ಆರ್ ಯು ನಾಟ್ ಡೂಯಿಂಗ್ ವಾಟ್ ಐ ಸೇ ವೆನ್ ಯು ಕಾಲ್ ಮೀ ಲಾರ್ಡ್ ಲಾರ್ಡ್? ಇಟ್ಸ್ ನಾಟ್ ಕನ್ಸಿಸ್ಟೆಂಟ್. ಲಾರ್ಡ್ ಎಂಬುದಾಗಿ ಹೇಳ್ತಾ ಇದ್ದಾರೆ, ಬಟ್ ದೇ ಆರ್ ನಾಟ್ ಡೂಯಿಂಗ್ ವಾಟ್ ಇಟ್ ಸೇಸ್. ಇಟ್ ಡಸಂಟ್ ಮ್ಯಾಚ್. ಯೇಸು ಸ್ವಾಮಿ ನನ್ನ ಒಡೆಯನು ರಕ್ಷಕನು ಎಂಬುದಾಗಿ ನಾವು ತೀರ್ಮಾನ ಮಾಡಿ ನಂಬಿದ ಮೇಲೆ, we need to obey his voice, obey his commandments. ಆತನ ಒಂದು ಆಜ್ಞೆಗಳನ್ನು ನಾವು ಕೈ ಕೊಡುವಂತಹ ಒಂದು ಸಂಗತಿ. ಪ್ರಿಯರೇ, ಎ ಬಿಲೀವರ್ ಇಸ್ ಲೈಕನ್ ಟು ಎ ಶೀಪ್. ಕುರಿಗಳಿಗೆ ಹೋಲಿಕೆ ಕೊಟ್ಟಿದ್ದಾನೆ ದೇವರು. An unbeliever ಅಥವಾ professing Christian or a believer is likened to a pig. ಈಗ ಒಂದು ಶೀಪ್ ಒಂದು ವೇಳೆ ಬಿದ್ದು ಹೋಗ್ಬೋದು. ಬಿಲೀವರ್ ಕ್ಯಾನ್ ಸಿನ್. ವಿ ಹ್ಯಾವ್ ಸ್ಟಿಲ್ ಸಿನ್ ನೇಚರ್. ವಿ ಆರ್ ನಾಟ್ ಪರ್ಫೆಕ್ಟ್ ಪ್ರಾಕ್ಟಿಕಲಿ. ಆ ರೀತಿಯ ಪರ್ಫೆಕ್ಷನ್, ಸಿನ್ಲೆಸ್ ಪರ್ಫೆಕ್ಷನ್ ನಮಗೆಲ್ಲ. ವಿ ಹ್ಯಾವ್ ಫಾಲ್ ಇನ್ ಟು ಸಿನ್. ಬಟ್ ಆ ಕುರಿ ಎಲ್ಲಾದ್ರೂ ಹಳ್ಳಕ್ಕೆ ಬಿದ್ದರೆ, ಕೆಸರಿಗೆ ಬಿದ್ದರೆ, ಇಮ್ಮಿಡಿಯೇಟ್ಲಿ ಇಟ್ ಟ್ರೈಸ್ ಟು ಕಮ್ ಅಪ್. ಇಟ್ಸ್ ನಾಟ್ ಕಂಫರ್ಟಬಲ್ ದೇರ್. ಅಲ್ಲಿ ಅದಕ್ಕೆ ಸಮಾಧಾನ ಅನ್ನೋದಿರೋದಿಲ್ಲ. ಎದ್ದು ಬರಲೇಬೇಕು, ಹೊರಗಡೆ ಬರಬೇಕೆಂಬುದಾಗಿ ತವಕ ಪಡ್ತದೆ, ಎಷ್ಟೊತ್ತಾದರೂ, ಎಷ್ಟು ಸಮಯ ಆದರೂ. ಅದೇ ಒಂದು ಹಂದಿ ಕೆಸರಿಗೆ ಬಿದ್ದರೆ ಏನ್ ಮಾಡ್ತದೆ? ಇಟ್ ಎಂಜಾಯ್ಸ್. It wants to stay there. A believer cannot continue in sin. If you are enjoying in sin, if you are continuing in sin, you are not a sheep. ನೀವು ಕುರಿಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಕುರಿಯ ಸ್ವಭಾವ ಅದಲ್ಲ. ಕುರಿ ಬಿದ್ದ ತಕ್ಷಣ ಒಂದು ವೇಳೆ ಅದರಿಂದ ಸಮಾಧಾನ ಇಲ್ಲದೆ ಹೊರಗಡೆ ಬರುವವರೆಗೂ ಸಹ do not have peace. ನನ್ನ ಜೀವಿತಗಳಲ್ಲಿ we have to be like sheep. ನನ್ನ ಕುರಿಗಳು ಎಂಬುದಾಗಿ ಸ್ವಾಮಿ ಹೇಳುವಾಗ ಆತನ ಸ್ವರಕ್ಕೆ ಕಿವಿಗೊಡುವಂಥದ್ದು, ಆತನ ಹಿಂಬಾಲಿಸುವಂಥ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ. See, no ಎಂಬುದಾಗಿ ಹೇಳುವಾಗ ರಿಲೇಶನ್ಶಿಪ್, our relationship should be transformed. Behavior should be transformed. Our relationship should be transformed. ಆ ಟ್ರಾನ್ಸ್ಫಾರ್ಮೇಶನ್ ಏನಂಬುದಾಗಿ ಹೇಳಿದ್ರೆ, the intimate relationship with Lord Jesus Christ. The intimacy should be seen in our lives. The closeness should be seen in our life. Our fellowship, our intimate fellowship should be seen in a believer's life. ನಮ್ಮಲ್ಲಿ ಆ ಒಂದು ಇಂಟಿಮೆಸಿ ನಮ್ಮ ಜೀವಿತದಲ್ಲಿ ಇದೆಯಾ? Is our relationship being transformed? ಆ ರೀತಿಯ ಒಂದು ಮಾರ್ಪಾಟಿನ ಜೀವಿತ ನಮ್ಮ ಜೀವಿತದಲ್ಲಿ ಅದು ಕಾಣುವಂಥದ್ದಾಗಿದೆಯೋ? If a believer sins, if he is a child of God, God will never leave him. He will discipline him. That's also a sign. You can know that we are believers because God as a father disciplines us. ತಂದೆಯಾಗಿ ದೇವರು ನಮ್ಮನ್ನು ಶಿಕ್ಷಿಸುವಂತ ಆತ್ಮನಾಗಿದ್ದಾನೆ.
ಪರಿಶುದ್ಧತೆಯಲ್ಲಿ ಪಾಲುಗಾರನಾಗಿ ಆತನು ನಮ್ಮ ಹಿತಕ್ಕಾಗಿ ಆತನು ಶಿಕ್ಷಿಸುವಂತನು ಆತನಾಗಿ. ನನ್ನ ಜೀವಿತಗಳಲ್ಲಿ ಆ ಒಂದು ಸಂಗತಿಯನ್ನು ನಾವು ನೆನಪಿಗೆ ತಂದು ಕೊಡುವಂತರಾಗಿರ್ಬೇಕು. ಮೂರನೇದಾಗಿ, he had a heart of gratitude. ಅವನಿಗೆ ಅಲ್ಲಿ ಕೃತಜ್ಞತೆಯ ಒಂದು ಹೃದಯವನ್ನು ನಾವು ನೋಡ್ತೇವೆ. ನೋಡಿ, ಕೃತಜ್ಞತೆಯ ಹೃದಯ ಹೌ ಈ ಶೋಡ್. 15ನೇ ವಚನದಲ್ಲಿ ಆತನು ಅಲ್ಲಿ ಬರುವಾಗ ಆತನು ಎಲೀಷನ ಹತ್ರ ಬರ್ತಾ ಇದ್ದಾನೆ. ಈಸ್ ಕಮಿಂಗ್ ಫ್ರಮ್ ಜೋರ್ಡನ್. ಇಟ್ಸ್ ಅರೌಂಡ್ 30 miles away ಫ್ರಮ್ ವೇರ್ ಎಲೈಷಾ ಸ್ಟೇಸ್. 30 ಮೈಲ್. ಈಗ to express his gratitude, he is coming to Elisha. ನನ್ನ ಜೀವಿತಗಳಲ್ಲಿ we need to have heart of gratitude. A believer, the sign of a believer is thankful heart. ಆ ಥ್ಯಾಂಕ್ಫುಲ್ ಹಾರ್ಟ್ ಎಂಬುದಾಗಿಡುವಾಗ ನಮ್ಮ ಜೀವಿತದಲ್ಲಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಜೀವಿತ, ಉಪಕಾರ ಸ್ಮರಣೆ. ನಾವು ಲೋಕ ಸುವಾರ್ತೆ 17ನೇ ಬರುವಾಗ 10 ಮಂದಿ ಕುಷ್ಠರೋಗಿ ಕುರಿತಾಗಿ ನಾವು ನೋಡ್ತೇವೆ. 10 ಕುಷ್ಠರೋಗಿಗಳು ಯೇಸು ಸ್ವಾಮಿ ಹತ್ರ ಬಂದು ಸ್ವಸ್ಥತೆ ಹೊಂದ್ತಾರೆ. ಅವ್ರು ಬ್ಯಾಕ್ ಹೊರಟು ಹೋಗುವಂತರಾಗಿದ್ದಾರೆ. ಆದ್ರೆ ಒಬ್ಬನು ಮಾತ್ರ ಸಮಾರ್ಯದವನು ಈ ಕೇಮ್ ಬ್ಯಾಕ್. ಯೇಸು ಸ್ವಾಮಿ ಹೇಳಂತ ಮಾತೇನು? ವೇರ್ ಆರ್ ದ ಅದರ್ 9? ಮಿಕ್ಕ 9 ಎಲ್ಲಿ? 10 ಮಂದಿ ಸ್ವಸ್ಥರಾದಲ್ವೇ? ವೇರ್ ಆರ್ ದ ಅದರ್ 9? ನನ್ನ ಜೀವಿತಗಳಲ್ಲಿ ಆರ್ ವಿ ಥ್ಯಾಂಕ್ಫುಲ್ ಟು ದ ಲಾರ್ಡ್? ಆರ್ ವಿ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಇನ್ ಅವರ್ ಲೈಫ್? ನಾವು ತೆಸಲೋನಿಕರ ಪತ್ರ ನೋಡ್ತೇವೆ, ಗಿವ್ ಥ್ಯಾಂಕ್ಸ್ ಇನ್ ಎವ್ರಿಥಿಂಗ್ ಫಾರ್ ದಿಸ್ ಇಸ್ ದ ವಿಲ್ ಆಫ್ ಗಾಡ್. ಎಲ್ಲಾದ್ರಲ್ಲೇ ಕೃತಜ್ಞತಾಸ್ತುತಿ ಮಾಡ್ರಿ, ಇದೇ ನಿಮ್ಮ ವಿಷಯವಾಗಿ ತೋರಿ ಬಂದ ದೇವರ ಚಿತ್ತ. ದೇವರ ಚಿತ್ತ ಎಂಬುದಾಗಿರುವಾಗ ನಾವು ಯಾವಾಗಲೂ ಕೃತಜ್ಞತೆಯ ಹೃದಯ ನಮ್ಮ ಜೀವಿತದಲ್ಲಿ ಇರಬೇಕೆಂಬುದಾಗಿ ಅಂತ ಬಯಸುವಂತನಾಗಿದೆ. ಕರ್ತನ ಮಹೋಪಕಾರಣಿಗೆ ಬದಲಿಗೆ ನಾನು ಏನು ಕೊಡಲಿ, ಏನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನ ನಾಮವನ್ನು ಪ್ರಖ್ಯಾತಿ ಪಡಿಸು. ವಾಟ್ ಶಾಲ್ ಐ ಡೂ? ವಾಟ್ ಶಾಲ್ ಐ ರೆಂಡರ್ ಫಾರ್ ವಾಟ್ ಗಾಡ್ ಹಸ್ ಡನ್ ಫಾರ್ ಮೀ? ಯೇಸು ಸ್ವಾಮಿ ಆತನು ಸತ್ತು ಹೂಣಲ್ಪಟ್ಟು ಎದ್ದು ಬಂದ ನಿಮಿತ್ತವಾಗಿ now we have to have a gratitude, thankful hearts in our lives. ನಮ್ಮ ಜೀವಿತದಲ್ಲಿ ಇದೆಯಾ? ಸಾರಿ, ಮ್ಯಾಥ್ಯೂ ಹೆನ್ರಿ, ವಂಡರ್ಫುಲ್ ಕಾಮೆಂಟೇಟರ್, ಅವರು ಒಂದು ಸಾರಿ ಅವರು ಹೀಗೆ ಹೋಗ್ತಾ ಇರುವಾಗ thieves robbed him. ಕಳ್ಳರು ಅವನು ದೋಚಿ ಅವನಿಗಿರುವನ್ನೆಲ್ಲ ಎಲ್ಲವನ್ನು ಕಿತ್ತುಕೊಂಡು ಹೊರಟೋಗ್ತಾರೆ. ಆ ದಿನ ಆದಂತ ಒಂದು ಘಟನೆಯ ದಿನ, ಲೇಟರ್ ಆನ್ ಇಟ್ ಕೇಮ್ ಟು ನೋ ಇನ್ ಹಿಸ್ ಡೈರಿ he had written this on that day what happened. ಅಲ್ಲಿ ಆತನು ಒಂದು ಥ್ಯಾಂಕ್ಫುಲ್ ಹಾರ್ಟ್ ಅನ್ನು ಆತನು ತೋರಿಸುವಂತನಾಗಿದ್ದಾನೆ. ಅವ್ರು ಹೇಳುವಂತ ಒಂದು ಡೈರಿ ಬರೆದಂತ ಮಾತು, ಲೆಟ್ ಮಿ ಬಿ ಥ್ಯಾಂಕ್ಫುಲ್ ಫಸ್ಟ್ ಬಿಕಾಸ್ ಐ ವಾಸ್ ನೆವರ್ ರಾಬ್ಡ್ ಬಿಫೋರ್. ಇಲ್ಲಿವರೆಗೂ ನಾನು ಕಳ್ಳತನಕ್ಕೆ ಒಳಗಾಗ್ಲಿಲ್ಲ, ಅಥವಾ ಯಾರು ನನಗೆ ಕಳ್ಳತನ ಮಾಡಲಿಲ್ಲ ಇಲ್ಲಿವರೆಗೂ. ಅದಕ್ಕಾಗಿ ದೇವರಿಗೆ ಸ್ತೋತ್ರ, ಥ್ಯಾಂಕ್ಸ್, ಕೃತಜ್ಞತೆ ಸಲ್ಲಿಸ್ತೇನೆ ದೇವರಿಗೆ. ಸೆಕೆಂಡ್ಲಿ, ಆಲ್ದೋ ದೇ ಟುಕ್ ಮೈ ಪರ್ಸ್, ದೇ ಡಿಡ್ ನಾಟ್ ಟೇಕ್ ಮೈ ಲೈಫ್. ನನ್ನಲ್ಲಿರುವುದೆಲ್ಲವನ್ನು ಕಿತ್ಕೊಂಡು ಹೋದ್ರು ಕೂಡ ನನ್ನ ಪ್ರಾಣವನ್ನು ಉಳಿಸಿದ್ರು, ಅದಕ್ಕಾಗಿ ದೇವರಿಗೆ ಸ್ತೋತ್ರ, ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಥರ್ಡ್ಲಿ, ಆಲ್ದೋ ದೇ ಟುಕ್ ಆಲ್, ಇಟ್ ವಾಸ್ ನಾಟ್ ಮಚ್. ಅವ್ರು ಇದ್ದೊಂದೆಲ್ಲ ತೆಗೆದುಕೊಂಡು ಹೋದ್ರು ಕೂಡ ಅಷ್ಟಾಗಿ ಏನು ಇರಲಿಲ್ಲ, ಅದಕ್ಕಾಗಿ ಸ್ತೋತ್ರ. ಫೈನಲಿ, ಬಿಕಾಸ್ ಇಟ್ ವಾಸ್ ನಾಟ್ ಐ who robbed. I was robbed, but not I robbed him. ನಾನು ಕಳ್ಳತನಕ್ಕೆ ಒಳಗಾದೆ, ಆದರೆ ನಾನು ಕಳ್ಳತನ ಮಾಡಲಿಲ್ಲ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. What a wonderful testimony.
ಬಿ ಥ್ಯಾಂಕ್ಫುಲ್ ಆಲ್ವೇಸ್. ಎಲ್ಲ ಸಮಯದಲ್ಲಿ ಕೃತಜ್ಞತಾಸ್ತುತಿ ಮಾಡ್ರಿ. ಅನೇಕ ಸಾರಿ ನಾವು ಇಸ್ರಾಯೇಲ್ ರೀತಿಯಲ್ಲಿ ಇರ್ತೇವೆ. ಎಕ್ಸೋಡಸ್ ಚಾಪ್ಟರ್ 15 ಬರುವಾಗ ದೇವರು ಅದ್ಭುತವಾದ ರೀತಿಯಲ್ಲಿ ಕೆಂಪು ಸಮುದ್ರ ದಾಟಿಸಿದಾಗ ಏನು ಥ್ಯಾಂಕ್ಫುಲ್ ಹಾರ್ಟ್ಸ್, ದೇವರಿಗೆ ಸ್ತೋತ್ರದ ಪದವನ್ನು ಹಾಡುವಂಥ ಸಂಗತಿ ಏನು, ದೇವರಿಗೆ ಆ ಕೃತಜ್ಞತಾಸ್ತುತಿ ಮಾಡುವಂಥ ಒಂದು ಸಂಗತಿಯನ್ನು ನಾವು ಉದ್ದವಾಗಿ ನೋಡ್ತೇವೆ. 3 ದಿನ 3 days they walked, and in that same chapter we see they murmured against God. Are we not like Israelites many times? ಇಸ್ರಾಯೇಲ್ ರೀತಿಯಲ್ಲಿ ಅನೇಕ ಸಾರಿ ಇಲ್ಲವೋ? ನಮಗೆ ಒಳ್ಳೆಯದಾದಾಗ, ನಮಗೇನಾದ್ರು ಅನುಕೂಲ ಆದಾಗ ನಾವು ಬಹಳವಾಗಿ ನಾವು ಕೃತಜ್ಞತೆ ಮಾಡ್ತೇವೆ. ಆದರೆ ಅನೇಕ ರೀತಿಯ ಕಷ್ಟಗಳು ಬರುವಾಗ, ಅನೇಕ ರೀತಿಯ ಬಾಧೆಗಳು ಬರುವಾಗ, ಅನೇಕ ರೀತಿಯ ಒಂದು ಸಂಗತಿಗಳು ನಾವು ದಾಟಿ ಹೋಗುವಾಗ, we don't have thankful hearts. We murmur, we complain, we worry, we are anxious. ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿ ಮಾಡ್ರಿ. ಇದೇ ನಿಮ್ಮ ವಿಷಯದಲ್ಲಿ ತೋರಿಬಲ್ಲ ದೇವರ ಚಿತ್ತ. ಇನ್ನು ಕೆಲವು ಸಂಗತಿಗಳು ನೆಕ್ಸ್ಟ್ ಸೆಷನ್ನಲ್ಲಿ ನಾವು ದ ಸೈನ್ಸ್ ಆಫ್ ನ್ಯೂ ಬಿಲೀವರ್ ಎಂಬುದಾಗಿ ನಾವು ಮುಂದುವರಿಸುವಂತರಾಗೋಣ. ನಮಗೆ ಸಮಯ ಆಯಿತು. ದೇವರು ತಾನೇ ಕೆಲವು ಆಲೋಚನೆಗಳು ನಮ್ಮೆಲ್ಲರಿಗೆ ಆಶೀರ್ವದಿಸಲಿ.